ವೈಷಮ್ಯದ ಹಿನ್ನೆಲೆಯಲ್ಲಿ ಯುವಕನೊಬ್ಬನ ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ನವಲಗುಂದ ನಗರದ ಹೊರವಲಯದ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಶೆಟ್ಟರಕೆರೆ ಸಮೀಪ ಶನಿವಾರ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಗರದ ವಡ್ಡರ ಓಣಿಯ ನಿವಾಸಿ 23 ವರ್ಷದ ಆಕಾಶ್ ಭೀಮಪ್ಪ ವಡ್ಡರ್ ಹಲ್ಲೆಗೆ ಒಳಗಾದ ಯುವಕನಾಗಿದ್ದು, ಗಂಭೀರವಾಗಿ ಗಾಯಗೊಂಡಿರುವ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಂಧಿತ ಆರೋಪಿಗಳನ್ನ ಇಮಿಯಾಜ್ ಅಮೀನ್ ಸಾಬ್ ಜಮಖಾನ್ ಹಾಗೂ 23 ವರ್ಷದ ಇಮಾಮ್ ಸಾಬ್ ರಾಜಸಾಬ್ ಕರ್ನಾಚಿ ಎಂದು ಗುರುತಿಸಲಾಗಿದೆ. ಶೆಟ್ಟರಕೆರೆ ಸಮೀಪದ ಹೋಟೆಲ್ನಲ್ಲಿ ಆಕಾಶ್ ಉಪಹಾರ ಸೇವಿಸುತ್ತಿದ್ದ ವೇಳೆ ಆರೋಪಿಗಳು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ತಗಾದೆ ತೆಗೆದು ಚಾಕುವಿನಿಂದ ಹೊಟ್ಟೆ, ಎದೆ, ಬೆನ್ನು, ತಲೆ ಹಾಗೂ ಕೈ ಭಾಗಗಳಿಗೆ ಹಲವು ಬಾರಿ ಇರಿದು ಎಸ್ಕೇಪ್ ಆಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಗುಂಜನ್ ಆರ್ಯ, ಡಿಎಸ್ಪಿ ವಿನೋದ್ ಮುಕ್ತೇದಾರ್, ಸಿಪಿಐ ರವಿಕುಮಾರ್ ಕಪ್ಪತ್ನವರ್ ಹಾಗೂ ಪಿಎಸ್ಐ ಜನಾರ್ದನ ಬಿ ಭೇಟಿ ನೀಡಿ ಎನ್ಕ್ವೈರಿ ನಡೆಸಿದ್ದಾರೆ. ಇನ್ನೊಂದೆಡೆ ಭಾನುವಾರ ಧಾರವಾಡ ಎಸ್ಡಿಎಂ ಆಸ್ಪತ್ರೆಗೆ ಭೇಟಿ ನೀಡಿದ ನವಲಗುಂದ ತಹಸೀಲ್ದಾರ್ ಸುಧೀರ್ ಸಾವಕಾರ್ ಗಾಯಾಳು ಆಕಾಶ್ ವಡ್ಡರ್ ಅವರ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಆರೋಗ್ಯ ಸ್ಥಿತಿಯ ಬಗ್ಗೆ ವೈದ್ಯರಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಬಳಿಕ ಅಟ್ರಾಸಿಟಿ ಕಾಯ್ದೆಯಡಿ ದೊರೆಯುವ ಪ್ರಾಥಮಿಕ ಪರಿಹಾರದ ಚೆಕ್ ಅನ್ನು ಕುಟುಂಬಕ್ಕೆ ವಿತರಿಸಲಾಗಿದ್ದು, ಹಳೆ ದ್ವೇಷದ ಕಿಚ್ಚು ಚಾಕು ಇರಿತಕ್ಕೆ ಕಾರಣವಾಗಿದ್ದು, ಪ್ರಕರಣದ ಕುರಿತು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ನಮಗೆ ಫಸ್ಟ್ ಮಾಹಿತಿ ಬಂದಿದೆ. ನವಲಗುಂದ ಟೌನ್ ಅಲ್ಲಿ ಒಂದು ಸ್ಟಾಫಿಂಗ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಆಕಾಶ್ ಅಂತ 26 ವರ್ಷ, ನವಲಗುಂದ ಇಲ್ಲಿ ಸಾಕಿನ್ ನವಲಗುಂದ ಟೌನ್, ಮತ್ತೆ 2 ಜನ ಆರೋಪಿ ಇಮ್ತಿಯಾಜ್ ಮತ್ತೆ ಇಮಾಮ್. ಸೊ ಈ ತರ ನಮಗೆ ಮಾಹಿತಿ ಬಂತು. ಇಮಿಡಿಯೇಟ್ ಆಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಘಟನಾ ಸ್ಥಳಕ್ಕೆ ರೀಚ್ ಆಗಿದೆ. ರೀಚ್ ಆದ್ಮೇಲೆ ಅವರೇ ವಿಕ್ಟಿಮ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ತದನಂತರ ನಾವೇ ಮಾಹಿತಿ ಬಂದಾದ್ಮೇಲೆ ನಾನು ಮತ್ತೆ ಅಧಿಕಾರಿಗಳು ಮಾತಾಡೋದು 2-3 ಟೀಮ್ಗೆ ರಚನೆ ಮಾಡಿದೆ. ಈಗ 2 ಜನ ಆರೋಪಿ ಇದರಲ್ಲಿ ನಮ್ಮ ಬಂಧನದಲ್ಲಿದ್ದಾರೆ. ತಕ್ಷಣ ನಾವೇ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತೇವೆ. ಇದಕ್ಕೆ ಏನಂತ ಕಾರಣ ಏನಾರ ಹೇಳ್ಬೋದಾ? ಇದು ಹಳೆ ಅದು ವೈಷಮ್ಯ ಆಗಿತ್ತು ಕೆಲವು ದಿನ ಹಿಂದೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನೂ ನಾವೇ ಸರಿಯಾಗಿ ಇನ್ಕ್ವೈರಿ ಮಾಡಲಿಲ್ಲ. ಆದಷ್ಟು ಬೇಗ ಇನ್ಕ್ವೈರಿ ಮಾಡ್ಕೊಂಡು ಒಂದು ಮಾಹಿತಿಗೆ ಬರ್ತೇವೆ. ಪೂರ್ಣ ಮಾಹಿತಿ ಇಲ್ಲ ಅಂತ ಹಳೆ ವೈಷಮ್ಯ ಬಗ್ಗೆ, ಹಳೆ ವೈಷಮ್ಯ ಬಗ್ಗೆ ಅನುಮಾನ ಇದೆ. ಬಟ್ ಇನ್ಕ್ವೈರಿ ಮಾಡಬೇಕು, ಯಾಕಂದ್ರೆ ಫ್ಯಾಕ್ಟ್ಸ್ ಫಿಗರ್ಸ್ ಇಲ್ಲ. ಬಟ್ ಇನ್ಕ್ವೈರಿ ಮಾಡ್ಕೊಂಡು ಕೊನೆಗೆ ಹೇಳ್ತೀವಿ. ಸರಿ, ಡೌಟ್ ಇದೆ, ಕನ್ಫರ್ಮ್ ಆಗಿ ಏನಿಲ್ಲ, ಕನ್ಫರ್ಮ್ ಹೇಳಿ. ಸಡನ್ ಆಗಿ ಬಂದೇನೋ ಮಾತಾಡಿದ್ರೆ ಮಾತಾಡಾದ್ಮೇಲೆ ಜಗಳ, ಅದೇ ಚಾಕುವಿಂದ ಹಲ್ಲೆ ಆಗಿದೆ. ಅಷ್ಟಾದ್ಮೇಲೆ ನಾವೀಗ ಜಸ್ಟ್ ನಮ್ಮ ಆರೋಪಿ ಸಿಕ್ಕಿದ್ರೆ ಆರೋಪಿ ಜೊತೆಗೇನೋ ನಾವು ಇನ್ಕ್ವೈರಿ ಮಾಡಿ ಒಂದು ಲಾಜಿಕಲ್ ಅಂತ ಬರ್ತೀವಿ. ಈಗ ನವಲಗುಂದ ಆಸ್ಪತ್ರೆ ಅಂತ ಅಂದ್ರೆ KMCಗೆ ಕಳಿಸಿದ್ದಾರೆ. ಸೊ ಅಲ್ಲಿ ಹುಡುಗನ ಸ್ಥಿತಿಗತಿ ಏನಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ನೇರವಾಗಿ ಆಸ್ಪತ್ರೆಗೆ ನೋಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ಸ್ ಗಳಿಗೆ ಮಾತಾಡ್ಕೊಂಡು ಡೀಟೇಲ್ ಬರ್ತಾರೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.